ಹಾಕೋ. ನಾವೇನ್ ಮಾಡಿದ್ವಿ? ನಂಗೆ ಗೊತ್ತಾಯ್ತು, ರಜಾ ಬಂದ್ರು ಎಲ್ಲೂ ಕರ್ಕೊಂಡಾಗಲ್ಲ ಅಂತ ತಾನೆ. ನೀನ್ ಬೇಗ ಎದ್ದು ರೆಡಿ ಆಗಲ್ಲ, ಎಬ್ಸಿದ್ರು ಅಲ್ಲಿ ತಾ ಕೂತಿರ್ತೀಯ, ಅದಕ್ಕೆ ನಿನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಏನೋ ನಾನು ಎದ್ದಲ್ಲ ಅಲ್ವಾ, ಆಮೇಲೆ ನಾನೇ ಫಸ್ಟ್ ಎದ್ದಲ್ಲದು. ಸ್ನಾನ ಮಾಡಿ ಪೂಜೆ ಮಾಡಿ ತೀರ್ಥ ಮಾಡ್ಕೊಂತೀನಿ. ಏನು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಮಲ್ಕೊಂತ್ಯ? ಚೆನ್ನಾಗಿ ಹೇಳಿದ್ಲು ಕಣೋ ಇವಳು. ಸ್ನಾನ ಮಾಡಿ ಪೂಜೆ ಮಾಡಿ ಮಲ್ಕೊಂಬಾರ್ದು. ಮಲ್ಕೊಂಡ್ರೆ ಏನು ಆಗಲ್ಲ, ಬೆಳಿಗ್ಗೆ ಬೇಗ ಎದ್ದಲ್ಲದು ಮುಖ್ಯ. ಅಲ್ಲ, ಯಾಕೆ ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದಾಳವಳು? ಮಕ್ಕಳು ಅವೆಲ್ಲ ಒಬ್ಬೊಬ್ಬರೇ ಬಂದು ಕುತ್ಕೋಬಾರ್ದು. ಸರಿ, ನಾನು ಅವಳಿಗೆ ಭಯ ಥರ ಆ್ಯಕ್ಟಿಂಗ್ ಮಾಡ್ತೀನಿ, ಆದರೆ ಯಾರು ನಗ್ತಾರೆ. ದುಡ್ಡು ಜಾಸ್ತಿ ಅಕ್ಕ ಅವ್ರಿಗೆ. ಕೊನೆ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ್ದಾರೆ. ಈ ಪಾರ್ಕ್ ಹತ್ರ ಇಲ್ಲೇ ಎಲ್ಲೋ ಇರ್ತಾಳೆ. ಸರಿ, ನೋಡೋಣ ಬಾ. ಅದು ದೃಷ್ಟಿ ತಾನೆ? ಹ್ಞೂ ಅಕ್ಕ, ಅವಳೆ ಆಗಲೇ ಯಾರ ಜೊತೆನೂ ಹರಟೆ ಹೊಡಿತಿದ್ದಾಳೆ. ಸರಿ, ನೀನೇನು ಮಾತಾಡಬೇಡ, ನಾನು ಮಾತಾಡ್ತೀನಿ. ಸುಮ್ಮನೆ ಹಠ ಮಾಡಬೇಡ, ಬಾ ನಮ್ಮ ಜೊತೆ. ಅವತ್ತು ನಿಮ್ಮ ಅಣ್ಣ ಎಳ್ಕೊಂಡು ಹೋಗಿದ್ದು ಗೊತ್ತು ತಾನೆ? ಅವತ್ತೇನಾಯ್ತು ಅಂತ ನೆನಪಿದೆ ತಾನೆ ನಿಂಗೆ? ಸುಮ್ಮನೆ ನಡಿ. ಅವತ್ತಾಡ್ಬಿಟ್ಟ ಓಡೋದ್ಲು. ಅವತ್ತೇಳಿ ತಾನೆ ನೆಕ್ಸ್ಟ್ ಟೈಮ್ ಇತ್ತು ಒಬ್ಳೊಬ್ಳೆ ಬಂದು ಕೂರ್ಬಾರ್ದು ಅಂತ. ಬರ್ತಿದ್ದಾರೆ ಕಣ್ರು. ಹೌದು, ನಡಿ ನಡಿ, ಬರ್ತಿದ್ದಾರೆ. ನಡಿ ಬೇಗ. ನಾನು ಬರಲ್ಲ. ಇವತ್ತು ಯಾರೇ ಬಂದ್ರೆ ಎಲ್ರೋ ನಾನು ಮನೆಗೆ ಹೋಗಲ್ಲ. ಬಳ್ಳಿ, ನನಗೆ ಭಯನಾ? ಸ್ಕೂಲ್ ಶುರು ಆದ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಗೊತ್ತಾ? ನೋಡಿ ಅಕ್ಕ, ನೋಡಿ, ಎಲ್ಲರೂ ಚಿಕ್ಕ ಹುಡುಗಿ ಹೋಗ್ಲಿ ಬಿಡು, ಇವಳಿಗೇನು ಗೊತ್ತಾಗುತ್ತಾ ಅಂತಾರೆ. ಚಿಕ್ಕ ಹುಡುಗಿ ಆದವ್ರು ಈ ಥರ ಪಾರ್ಕಲ್ಲಿ ಒಬ್ಬಳೊಬ್ಳೆ ಬಂದು ಕುತ್ಕೊಂತಾರ? ಒಂದು ನಿಮಿಷ, ಯಾರು ಮಾತಾಡಬೇಡಿ, ಸುಮ್ಮನೆ ಇರು. ಯಾಕೆ ಮುಖ ಕೆಳಗಡೆ ಹಾಕಿದ್ಯಾ? ನನ್ನನ್ನು ನೋಡು. ನಾನು ಯಾರನ್ನು ನೋಡಲ್ಲ, ಮನೆಗೂ ಬಾಡಲ್ಲ, ಇಲ್ಲೇ ಇರ್ತೀನಿ. ಯಾಕೆ ಮುದ್ದು ಜಾಸ್ತಿ ಆಯ್ತಾ? ನನ್ನ ಮಾತ್ಕೋ ಬೆಲೆ ಇಲ್ವಾ? ಮಾತಾಡ್ತಿದ್ರೆ ಅಕ್ಕ ಚಾಕ್ಲೇಟ್ ಕೊಡಿಸಿ, ಅಕ್ಕ ಐಸ್ ಕ್ರೀಮ್ ಕೊಡಿಸಿ ಅಂತಿದ್ದೆ. ಅವಾಗೆಲ್ಲ ನಾನು ನಿನ್ನ ಕೊಡಿಸಿದ್ದೀನಿ ತಾನೆ? ನಾನು ನಿನ್ನ ಮಾತು ಕೇಳಿದ್ದೀನಿ ಅಂದಮೇಲೆ ಇವಾಗ ನೀನು ನನ್ನ ಮಾತು ಕೇಳಲೇಬೇಕು. ನಡೆ ಮನೆಗೆ, ಇಲ್ಲ ಅಂದರೆ ಒಂದು ಕೊಡ್ತೀನಿ ನೋಡು. ಅಕ್ಕ, ನಾವೆಲ್ಲ ಅವಾಗ್ಲಿಂದ ಹೇಳ್ತಾನೆ ಇದ್ದೀವಿ, ಕ್ಯಾರೆ ಅಂತಿಲ್ಲ. ಅವಳ ಆಟ ಅವಳಿಗೆ. ಅದಕ್ಕೆ ಅಕ್ಕ ನಾನು ಹೇಳಿದ್ದು, ಇವಳನ್ನ ಕತ್ಲುಕೊಂಡು ಲಾಕ್ ಮಾಡ್ಬೇಕಂತ. ಬೇಡ ಪಾಪ ಅಣ್ಣ. ದೃಷ್ಟಿ ಪುಟ್ಟಿ, ಮನೆಗೆ ಹೋಗಿ ದೂರ್ತಿದ್ದೆ. ಇಷ್ಟೊಂದು ಆಟ ಒಳ್ಳೇದಲ್ಲ. ಅಕ್ಕ ಸ್ವಲ್ಪ ಎದ್ದೇಳಿ ಅಕ್ಕ. ದೃಷ್ಟಿ ಪುಟ್ಟ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಲಾ? ನನ್ನ ಬಂಗಾರ ಅಲ್ವಾ, ನನ್ನ ಮುದ್ದು ಚಿನ್ನ ಅಲ್ವಾ, ನಾನು ಬರಲ್ಲ. ನೀವು ಹೇಳಿದ್ರೆ ಮಾಡ್ತಿರಲ್ಲ ಅಕ್ಕ. ಸ್ವಲ್ಪ ಈ ಕಡೆ ಬನ್ನಿ, ಬಾರ ಕಡೆ. ರೆಡಿ, ಮನೆಗೆ ನಡಿ, ನಡಿ. ನಾನು ಬರಲ್ಲ, ಬಿಡು ನನ್ನ ಕೈನ, ನಾನು ಬರಲ್ಲ. ಶೋ, ಬಾಯಿ ಮುಚ್ಕೊಂಡು ಬಂದ್ರೆ ಸರಿ, ನಡಿ ನಾನು ಬರಲ್ಲ. ನಡಿ. ನನ್ನ ಮಾತು ಕೇಳ್ತಾಳೆ ಅಂದ್ಕೊಂಡಿದ್ದೆ ಕಣೋ, ಆದರೆ ಇವಳು ಯಾರ ಮಾತಕ್ಕೂ ಬರ್ತಿಲ್ಲ. ಅಕ್ಕ, ಒಂದೊಂದ್ಸಲ ನಾನು ಇವಳ ಥರನೇ ಆಡ್ತಾ ಇರ್ತೀನಿ, ಅವಾಗ ನನಗೆ ಗೊತ್ತೇ ಆಗಲ್ಲ. ಪಾಪ ಅಪ್ಪ ಅಮ್ಮಂಗೆ ನಾನು ಎಷ್ಟು ಸತಾಯಿಸ್ತೀನಿ ಗೊತ್ತಾ? ಇನ್ಮೇಲೆ ಆ ಥರ ತಪ್ಪು ಮಾಡಲ್ಲಪ್ಪ. ನಾನು ಇನ್ಮೇಲೆ ಗುಡ್ ಗರ್ಲ್ ಆಗ್ತೀನಿ, ನೀನು ಬ್ಯಾಡ್ ಗರ್ಲ್. ಅಕ್ಕ, ನಂಗನ್ಸುತ್ತೆ ಹೆಣ್ಮಕ್ಳಿಗೆ ಆಟ ಜಾಸ್ತಿ ಅಂತ. ನನ್ನ ತಂಗಿನೂ ಅಷ್ಟೇ, ತುಂಬ ಆಟ ಮಾಡ್ತಾಳೆ, ಎಷ್ಟು ಸಿಗ್ಬತ್ತೆ. ಆ ಹೆಣ್ಮಕ್ಳನ್ನ ಅಪ್ಪ ಅಮ್ಮ ಹೇಗೆ ಸಂಭಾಳಿಸ್ತಾರೋ. ದೃಷ್ಟಿ ಪುಟ್ಟ, ನೋಡು, ಇವರೆಲ್ಲ ನಿನ್ನ ಹೇಗೆ ಆಡ್ಕೊತಿದ್ದಾರೆ. ನೀನು ಗುಡ್ ಗರ್ಲ್ ಆಗಬೇಕು, ಜಾಣ ಮರಿ ಆಗಬೇಕು, ಓಕೆ? ಜಾಣನ ಇವಳು? ಕೋಣ. ಜಾಣ ಮರಿ ಆದ್ರೆ ಹೀಗೆಲ್ಲ ಆಡ್ತಾರಾ? ಏಯ್, ಎತ್ಕೊಳ್ಳೋ ಇವನ್ನ. ಬಾ ಬಾ, ಸುಮ್ಮನೆ. ನೀನ್ ಜಾಣ ಮರಿ ಅಲ್ವೇ ಅಲ್ಲ, ಕೋಣ ಮರಿ. ಜಾಣ ಮರಿ ಆಗಿದ್ರೆ ಈ ಆಟ ಮಾಡ್ತಿದ್ಯಾ? ಅಣ್ಣ, ಇವಳನ್ನ ಕತ್ಲೆ ರೂಮಲ್ಲಿ ಹಾಕಿ ಕೂಡ ಹಾಕ್ಬಿಡು. ಬೇಡ ಬೇಡ.
ವೇರಿಯೇಷನ್ ಬೇರೆ. ಯಾಕೋ ನಾವೇನು ಮಾಡಿದ್ವಿ? ಯಾಕೋ ಯಾಕೋ ನಾವೇನ್ ಮಾಡಿದ್ವಿ? ನಾವೇನು ಮಾಡಿದ್ವಿ ಅಲ್ಲ, ನಾವೇನು ಮಾಡಿದ್ವಿ? ನಾವೇನ್ ಮಾಡಿದ್ವಿ? ಹಾಂ, ಆ್ಯಕ್ಷನ್. ಯಾಕೋ ಯಾಕೋ ಅಲ್ಲ, ಯಾಕೋ ನಾವೇನು ಮಾಡಿದ್ವಿ? ಯಾಕೋ ನಾವೇನು ಮಾಡಿದ್ವಿ? ನಾವೇನ್ ಮಾಡಿದ್ವಿ? ಆ್ಯಕ್ಷನ್. ಯಾಕೋ ನಾವೇನ್ ಮಾಡಿದ್ವಿ? ಮತ್ತೆ ಅದೇ ಬಂತು. ನಾವೇ ಹೇಳೋದು ಏರಿಯಲ್ಲಿ ನಾನೇ ಫಸ್ಟ್ ಹೇಳೋದು. ನಾನೇ ಫಸ್ಟ್ ಹೇಳೋದು. ಜೋರಾಗಿ ಹೇಳು. ಏರಿಯಾದಲ್ಲಿ ಏರಿಯಾದಲ್ಲಿ ಅಕ್ಕನಿಗೆ ನಾನೇ ಫಸ್ಟ್ ಹೇಳೋದು. ನಾನೇ ಫಸ್ಟ್ ಹೇಳೋದು. ಹಾ, ಅಷ್ಟು. ನಾನೇ ಎದ್ದೇಳಲ್ಲ. ಅಲ್ಲ, ಏನು ನಾನು ಎದ್ದೇಳಲ್ವಾ? ಅಲ್ವಾ, ಎದ್ದೇಳಲ್ವಾ? ಅಲ್ವಾ? ನಾನು ಎದ್ದೇಳಲ್ವಾ? ಬೇಗ ಎದ್ದೇಳಲ್ಲ. ಅಲ್ಲ, ಏನು ನಾನು ಎದ್ದೇಳಲ್ವಾ? ಏನೋ ನಾನು ಎದ್ದೇಳಲ್ವಾ? ಹಾ, ನಮ್ಮ ಏರಿಯಾದಲ್ಲಿ ಸ್ನಾನ ಮಾಡಿ ಇಂತವ ಸ್ನಾನ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿರ್ಗಾ ಮಾಡ್ಕೋತೀನಿ. ಹಾ, ತಿರ್ಗಾ ಮಾಡ್ಕೊಂತೀನಿ. ಇನ್ನೊಂದ್ಸಲ ಹೇಳು. ಆದರೆ ಪೂಜೆ ಮಾಡಿ ಹಿಂಗೆ ತಗೋಬೇಕು. ರೆಡಿ. ಸ್ನಾನ ಪೂಜೆ ಹಿಂಗೆ ಪುಟ್ಟ. ಪೂಜೆ ಮಾಡಿ ಸ್ಲೋ ಸ್ನಾನ ಮಾಡಿ ಪೂಜೆ ಮಾಡಿ ತಿರ್ಗಾ ಮಲ್ಕೋತೀನಿ. ಸ್ನಾನ ಮಾಡಿ ಪೂಜೆ ಮಾಡಿ ತಿರ್ಗಾ ಮಾಡ್ಕೊಂತೀನಿ. ಹಾಂ, ಆ್ಯಕ್ಷನ್. ಬಾರ್ದು. ಹಾಂ, ಏನು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಮಲಗ್ತೀಯಾ? ಮತ್ತೆ ಮಲಗ್ತೀಯಾ? ಚೆನ್ನಾಗಿ ಹೇಳಿದ್ದು ಕಣೋ ಹೇಳು. ಚೆನ್ನಾಗಿ ಹೇಳಿದ್ಲು ಕಣ ಇವಳು. ಪೂಜೆ ಮಾಡಿದ್ಮೇಲೆ ಮತ್ತೆ ಮಲಗಬಾರ್ದು. ಪೂಜೆ ಮಾಡಿದ್ಮೇಲೆ ಮತ್ತೆ ಮಲಗಬಾರ್ದು. ತಿರ್ಗಾ ಪೂಜೆ ಮಾಡಿದ್ಮೇಲೆ ಮಲಗಬಾರ್ದು, ಗೊತ್ತಾ? ಡೈರೆಕ್ಟ್ ಹೇಳು. ಪೂಜೆ ಮಾಡಿದ್ಮೇಲೆ ಮಲಗಬಾರ್ದು. ಹಾಂ, ಆಕ್ಟ್ ಮಾಡಬೇಡ. ಪೂಜೆ ಮಾಡಿದ್ಮೇಲೆ ಮಲಗಬಾರ್ದು, ಗೊತ್ತಾ? ಪೂಜೆ ಮಾಡಿದ್ಮೇಲೆ ಮಲಗಬಾರ್ದು, ಗೊತ್ತಾ? ಹಾಂ, ಅಷ್ಟೇ, ಒಂದೇ ಲೈನ್. ಚೆನ್ನಾಗಿ ಹೇಳಿದ್ಲು ಕಣ ಇವಳಿಗೂ. ಇವಳು. ಹಾಂ, ರೆಡಿ ಪರವಾಗಿಲ್ಲ. ಬೆಳಗಿದ್ರೆ ಏನು ಆಗಲ್ಲ. ಬೆಳಿಗ್ಗೆ ಬೇಗ ಏಳೋದು ಮುಖ್ಯ. ಬೆಳಗ್ಗೆ ಏಳೋದು ಮುಖ್ಯ. ಹಾಂ, ಬೆಳಿಗ್ಗೆ ಬೇಗ ಏಳೋದು ಮುಖ್ಯ. ಬೆಳಿಗ್ಗೆ ಬೇಗ ಏಳೋದು ಮುಖ್ಯ. ಬೇಗ ಏಳೋದು ಮುಖ್ಯ. ಹಾಂ, ಬೆಳಗ್ಗೆ ಬೇಗ ಏಳೋದು ಮುಖ್ಯ. ಎರಡು ಬಿಟ್ಟ ಓಡೋದ್ಲು. ಎರಡು ಬಿಟ್ಟ ಹೇಳಿದ್ದೆ ತಾನೇ ನಿಂಗೆ? ಹೇಳಿದ್ದ ನಿಂಗೆ. ನೆಕ್ಸ್ಟ್ ಟೈಮ್ ಈ ಥರ ಒಬ್ಬೊಬ್ಳೆ ಬರಬಾರ್ದು. ಇಲ್ಲಿ ನೆಕ್ಸ್ಟ್ ಟೈಮ್ ಈ ಥರ ಒಬ್ಬೊಬ್ಳೆ ಬಂದು ಕೂತ್ಕೋಬಾರ್ದು ಅಂತ ನೆಕ್ಸ್ಟ್ ಟೈಮ್ ಬಿಟ್ಟು ಒಬ್ಬೊಬ್ಬರೇ ಬಂದು ಕೂತ್ಕೊಬೇಕು ಅಂತ ಹೇಳು. ಇನ್ನೊಂದ್ಸಲ ಹೇಳು. ಎರಡು ಬಿಟ್ಟ ಓಡೋದು. ಅವತ್ತು ಏನು ನೆಕ್ಸ್ಟ್ ಟೈಮ್ ಈಗೆಲ್ಲ ಬಂದು ಕೂತ್ಕೋಬಾರ್ದು ಅಂತ ಅವ್ರು ಹೇಳಿದ್ದ ತಾನೇ? ನೆಕ್ಸ್ಟ್ ಟೈಮ್ ಇದೆಲ್ಲ ಬಂದು ಒಬ್ಳೊಬ್ಳೆ ಕೂತ್ಕೊಂಬಾರ್ದು ಅಂತ ಹೇಳಿದ್ದ ತಾನೇ? ಅಂತ ಹತ್ತಿರಿಗೆ ಹೌದು, ಬೇಗ ನಡಿ, ಬರ್ತಿದ್ದಾರೆ. ಹೌದು, ಬೇಗ ನಡಿ, ಬರ್ತಿದ್ದಾರೆ. ಅಷ್ಟೇ. ಇಲ್ಲ, ಹೋಗಲ್ಲ. ಎಲ್ಲಿ ಬರ್ತಿದ್ದಾನೆ ಅದು ಸಡನ್ ಆಗಿ ನೋಡ್ಬೇಕು ನನ್ನನ್ನ. ರೆಡಿ. ಇವತ್ತು ಯಾರೇ ಬಂದು ಹೇಳಿದ್ರು ಇವತ್ತು ಯಾರೇ ಬಂದು ಯಾರೇ ಬಂದು ಹೇಳಿದ್ರು ಇವತ್ತು ಯಾರೇ ಬಂದು ಹೇಳಿದ್ರು ನಾನಂತೂ ಮನೆಗೆ ಹೋಗಲ್ಲ. ಅಷ್ಟೇ ಆಯ್ತಾ? ಹಂಗೂ ಬೆಲೆ ಕೊಡಲ್ವಾ? ಮಾತಿದ್ರೆ ಅಕ್ಕ ಐಸ್ ಕ್ರೀಮ್ ಕೊಡು, ಅಕ್ಕ ಚಾಕ್ಲೇಟ್ಸ್ ಕೊಡು ಅಂತ ಕೇಳ್ತಿದ್ದೆ ತಾನೆ? ಎಲ್ಲನೂ ನನಗೆ ಕೊಡ್ತಿದ್ದೆ ತಾನೆ? ನೀನು ಹೇಳ್ದಂಗೆ ನೀನು ಹೇಳ್ತಿದ್ದೆ, ಕೇಳ್ತಿದ್ದೆ ತಾನೆ? ಎಲ್ಲ ಹೇಳ್ಬಿಟ್ಟು ನಡಿ ಮನೆಗೆ ನಡಿ, ಇಲ್ಲಾಂದ್ರೆ ಒಂದು ಬಿಡ್ತೀನಿ ಅಷ್ಟೇ. ಕತ್ಲು ಕೊಡೆಯಲ್ಲಿ ಹಾಕಿ ಕತ್ಲು ಕೋಣೆಲಿ ಹಾಕಿ ಲಾಕ್, ಅದು ಹಲ್ಕಚ್ಚಿ ಕತ್ಲು ಕೊಡೆಯಲ್ಲಿ ಹಾಕಿ ಲಾಕ್ ಮಾಡಬೇಕು. ಕತ್ಲು ಕೋಣೆಲಿ ಹಾಕಿ ಲಾಕ್ ಮಾಡಬೇಕು. ಎಲ್ಲ ಅದೇ ಥರ ಇಲ್ಲ, ಹಲ್ಕಚ್ಕೊಂಡೆ ಏನಾಗಲ್ಲ. ಅದಕ್ಕೆ ನಾನು ಹೇಳಿದ್ದು ಇವಳನ್ನ ಕತ್ಲು ಕೋಣೆಲಿ ಹಾಕಿ ಲಾಕ್ ಮಾಡಬೇಕು. ಕತ್ಲು ಕೊಡೆಯಲ್ಲಿ ಹಾಕಿ ಲಾಕ್ ಮಾಡಬೇಕು ಅಂತ. ಕತ್ಲು ಕೋಣೆಲಿ ಹಾಕಿ ಲಾಕ್ ಮಾಡಬೇಕು ಅಂತ ಮಾಡಬೇಕು ಅಂತ. ಕತ್ಲು ಕೋಣೆಲಿ ಹಾಕಿ ಲಾಕ್ ಮಾಡಬೇಕು ಅಂತ. ರೆಡಿ. ಈ ಕಡೆ ಬಾ, ರೋಲಿಂಗ್. ಅದಕ್ಕೆ ಅಕ್ಕ ನಾನು ಹೇಳಿದ್ದು. ಅದನ್ನ ಅಲ್ಲಿ ಕಚ್ಬೇಡ ಕಣೋ, ಅದಕ್ಕೆ ಮಾನಿಟರ್ ಮಾಡಬೇಕು ಅನ್ನೋದು. ಅದಕ್ಕೆ ಅಕ್ಕ ನಾನು ಹೇಳಿದ್ದು, ಅದು ನಿಂದೆ ಅಲ್ವಾ? ಆಕ್ಷನ್. ಅದಕ್ಕೆ ಅಕ್ಕ ನಾನು ಹೇಳಿದ್ದು ನಾವು ಕತ್ಲು ಕೋಣೆಲಿ ಹಾಕಿ ಲಾಕ್. ನೀನು ಯಾವಾಗ ಮಾನಿಟರ್ ಮಾಡಲ್ಲ ಅವಾಗ ಸೈಕಲ್ ಹೊಡಿತೀಯ ಅಂತ ಗೊತ್ತಾಗುತ್ತೆ. ಆಕ್ಷನ್. ಅದಕ್ಕೆ ಅಕ್ಕ ನಾನು ಹೇಳಿದ್ದು ನಾವು ಕತ್ಲು ಕೋಣೆಲಿ ಹಾಕಿ ಲಾಕ್ ಮಾಡ್ಬೇಕಂತ. ನಾವು ತಿದ್ದುತ್ತೀವಿ ಗೊತ್ತಾ, ಅವಾಗ ನೀವು ರಿಪೀಟ್ ಹೇಳ್ಕೊಡಲ್ಲ. ಅದೇನಾಗುತ್ತೆ, ನೀವು ಸರಿ ಮಾಡ್ತೀವಿ, ನೀವು ಹ್ಞೂ ಅಂತೀರಾ, ಕ್ಯಾಮ್ರಾ ಮುಂದೆ ಬಂದಾಗ ಮರ್ತೋಗುತ್ತೆ. ನಾನು ಎಲ್ಲ ಮಕ್ಳಿಗೂ ಅದನ್ನೇ ಹೇಳ್ತಿರ್ತೀನಿ, ನಾವೇನು ಚೇಂಜಸ್ ಮಾಡಿದ್ವೋ ಅದನ್ನು ನೀವು ರಿಪೀಟ್ ಮಾಡಿ ಕ್ಯಾಮ್ರಾ ಮುಂದೆ ಮರ್ತೋಗುತ್ತೆ ಅಂತ. ನೋಡಿ ಇವಾಗ ನೀನು ಮರ್ತೆ. ಹಾಂ, ರೆಡಿ, ಓಕೆ. ಆ ಥರ ಮುದ್ದಾಗಿ ರೆಡಿ ಸರ್, ಅಷ್ಟೇ. ಏನು ಅಲ್ಲಿ ನಿಂತ್ಕೊಳ್ಳೋ, ನಿಂತಲ್ಲಿ ನಿಲ್ತಾ ಇಲ್ಲ, ನಿಂತಲ್ಲಿ ನಿಲ್ಲಲ್ಲ ಅರೇನಾ.
ಮಣ್ಣು ಹಾಕೊಂಡು ತುಳಿತಾ ಇದ್ದಾನೆ. ನೋಡು ಮುದ್ದು ಬಂಗಾರ ಇಲ್ಲ, ಮುದ್ದು ಮಾಡು. ಚಿನ್ನು ಬಂಗಾರ ಅಲ್ವಾ? ಹಾಂ ನೋಡಿ ನೋಡಿ, ಮನೆಗೆ ಬರಬೇಡ, ಹಠ ಮಾಡು. ಹಾಂ ಬರಲ್ಲ, ನಡಿ ನಡಿ. ಹಾಂ ಅಷ್ಟು 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 ನೀರು ಕೊಡಿ ಅಷ್ಟೇ. ಹಿಂಗೆ ಬರಲ್ಲ. ಇಲ್ಲಿ ಅಕ್ಕನ ಇದು ಇಡ್ಕೊ, ಬಟ್ಟೆ ಇಡ್ಕೊ. ಬರಲ್ಲ ಬರಲ್ಲ ಬರಲ್ಲ. ಬರಲ್ಲ ಆ್ಯಕ್ಷನ್. ಜೋರು ಜೋರು ಆ್ಯಕ್ಷನ್. ಸ್ಲೋ ಹೇಳೋ, ಅರ್ಥ ಆಗ್ತಾ ಇಲ್ಲ. ನಿಂದೆ ಡೈಲಾಗ್ ಕಣೋ, ಯಾರು ಕಿತ್ಕೊಳ್ಳಲ್ಲ, ಹೇಳೋ. ಆ್ಯಕ್ಷನ್. ಅವಳನ್ನು ನೋಡ್ತಾ ಇರೋ, ಬಿಫೋರ್ ಯಾರನ್ನು ನೋಡ್ತಿದ್ದೆ, ಯಾರು ಡೈಲಾಗ್ ಕಂಪ್ಲೀಟ್ ಆಗಿದೆ? ಹಾಂ ಇರು. ಎತ್ಕೊಳ್ಳೋಳಂತ ಬೇಡ ಬೇಡ ಅನ್ಬೇಕು, ಹಠ ಮಾಡ್ಬೇಕು. ಎತ್ಕೊಳಕ್ ಬಿಡ್ಬಾರ್ದು ನೀನು, ಎತ್ಕೊಳಕ್ ಬಿಡ್ಬೇಡ. ಹಾಂ ಬೇಡ 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 ಅನ್ಬೇಕು, ಅವಾಗ ಅವನು ಎತ್ತಾಗ್ತಾನೆ. ಹಾಂ ರೆಡಿ ಹೋಗಿ. ಹಂಗೆ ಆಗಬೇಕು, ಹೀಗೆ ಆಗಬೇಕು.